ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ಅಭಿರುಚಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನಲ್ಲಿ ಇವತ್ತು ಆಲೂ ದಮ್ ತೋರಿಸ್ತಾ ಇದ್ದೀನಿ. ಅಂದರೆ ಆಲೂ ದಮ್ ಗ್ರೇವಿ. ಇದು ಪರೋಟ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನಾರ್ತ್ ಇಂಡಿಯನ್ ಡಿಶ್ಶು. ನೋಡಿಕೊಂಡು ಕಲ್ತ್ಕೊಳ್ಳಿ, ಹಾಗೆ ಮಕ್ಕಳಿಗೂ ಕೂಡ ಮಾಡಿಕೊಡಿ. ಈಗ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು. ಮೊದಲು ಆಲೂಗಡ್ಡೆನೆಲ್ಲ ನೀಟಾಗಿ ತೊಳೆದಿಟ್ಕೊಬೇಕು. ಈ ರೀತಿ ಆಲೂಗಡ್ಡೆನೆಲ್ಲ ಕಟ್ ಮಾಡ್ಕೊಬೇಕು. ಬೇಬಿ ಪಟೋಟ ಸ್ವಲ್ಪ ಇತ್ತು, ಹಾಗಾಗಿ 4 ದೊಡ್ಡ ಆಲೂಗಡ್ಡೆ ತೊಗೊಂಡು ಇದನ್ನು ಕೂಡ ಅದ್ರ ಜೊತೆ ಹಾಕ್ತೀನಿ. ಬರೀ ಬೇಬಿ ಪಟೋಟದಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕುಕ್ಕರ್ಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡು ಅದನ್ನು ಪ್ರೆಷರ್ ತೆಗೆದುಬಿಡಬೇಕು. ಫುಲ್ಲು ಅದು ಸ್ಮ್ಯಾಶ್ ಆಗೋವರೆಗೂ ಬೇಯಿಸಬಾರ್ದು. ಈಗ ಇದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ಪೂನ್ ಹಾಕಿ ಇದ್ರೊಳಗಡೆ ಬಿಡ್ತೀನಿ, ಯಾಕಂದರೆ ಅದು ನೀರು ಆಚೆ ಬರಬಾರ್ದು ಅಂತ. ಈ ರೀತಿ ಮುಚ್ಚಿ ಒಂದು ವಿಷಲ್ ಮಾತ್ರ ಕೂಗಿಸ್ಕೊತೀನಿ. ಈ ರೀತಿ ಪ್ರೆಷರ್ ತೆಗೆದುಬಿಡಬೇಕು ಇದನ್ನು. ಇಲ್ಲಿ ಫಸ್ಟು ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು ಎಣ್ಣೆ ಹಾಕ್ತೀನಿ ಕಾಯಲಿಕ್ಕೆ. ಈಗ ಎಣ್ಣೆ ಕಾಯ್ತಾ ಇರಲಿ. ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಒಮ್ಮೆ ತೋರಿಸ್ತೀನಿ. ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಜೀರಿಗೆ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಬೌಲ್ ಮೊಸರು, ಬೇಯಿಸಿರೋ ಆಲೂಗಡ್ಡೆ ಎಲ್ಲ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಎಣ್ಣೆ ಎಲ್ಲ ಕಾಯಕ್ಕೆ ಇಟ್ಕೊಂಡಿದ್ನಲ್ಲ, ಎಣ್ಣೆ ಕಾಯಿಗೆ ಈಗ ಬೇಬಿ ಪಟೋಟಸ್ನ ಹಾಕ್ತಾಯಿದ್ದೀನಿ. ಫಸ್ಟು 2 ಭಾಗ ಮಾಡಿ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಥರ ಮಾಡ್ಕೊಬೇಕು, ಚೆನ್ನಾಗಿರುತ್ತೆ. ಆಲೂಗಡ್ಡೆಗೆ ಮೊದಲೇ ಉಪ್ಪಾಗಿ ಬೇಯಿಸ್ಕೊಂಡಿದ್ದೀವಿ, ಅದನ್ನು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀವಲ್ಲ, ಅದಕ್ಕೆ ಈಗ ಇನ್ನೇನು ಆಲೂಗಡ್ಡೆ ಫ್ರೈ ಆಗ್ತಿದೆ ಅನ್ನುವಾಗ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. 2ನೇ ರೌಂಡು ಕೂಡ ಇದೇ ರೀತಿ ಮಾಡಬೇಕು. ಈಗ ಆಲೂಗಡ್ಡೆ ಫ್ರೈ ಆಗ್ತಾ ಇರಲಿ 2ನೇ ರೌಂಡು. ಈಗೊಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾವು ಮೊಸರು ತೊಗೊಂಡಿದ್ವಲ್ಲ ಅದನ್ನು ಹಾಕಬೇಕು. ಮೊಸರು ನಾನು ಎಷ್ಟು ತೊಗೊಂಡಿದ್ದೀನಿ ಅಂದರೆ 1/4 ಲೀಟ್ರ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ಅದನ್ನು ಹಾಕ್ಕೊಂಡು ಒಂದೇ ಒಂದು ರೌಂಡು ನಾವು ಬ್ಲೆಂಡ್ ಮಾಡಿ ಇಟ್ಕೊಬೇಕು. ಬ್ಲೆಂಡ್ ಮಾಡೋದೇನಕ್ಕೆ ಅಂತಂದರೆ ನಾವು ಗ್ರೇವಿನಲ್ಲಿ ಒಡೋಡಕ್ಲು ಕಾಣಿಸಲ್ಲ ಅದು ಗ್ರೇವಿ. ಈಗ ಹಾಲು ಒಡೆದೋದ್ರೆ ಇರುತ್ತಲ್ಲ ಆ ಥರ ಇರುತ್ತೆ ನಾವು ಗ್ರೈಂಡ್ ಮಾಡಿದಿರ ಹಾಕಿದ್ರೆ. ಹಾಗಾಗಿ ನಾನು ಒಂದು ರೌಂಡು ಬ್ಲೆಂಡ್ ಮಾಡಿ ಹಾಕ್ತಾಯಿದ್ದೀನಿ. ಈಗೆಲ್ಲ ಪಟೋಟನೂ ಕೂಡ ಹಾಕಿ ಇನ್ನೊಂದು ಸರಿ ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಮೊದಲು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಇದು 2 ಮಿಕ್ಸ್ ಮಾಡಿ ಇನ್ನೊಮ್ಮೆ ಫ್ರೈ ಮಾಡ್ತಾಯಿದ್ದೀನಿ. ಎಷ್ಟು ಹಾಕೋಣ? ಒಗ್ಗರಣೆಗೆ ಸಾಸಿವೆ ಆಪ್ಷನ್. ನಾರ್ತ್ ಇಂಡಿಯನ್ಸು ಸಾಸಿವೆ ಯೂಸ್ ಮಾಡಲ್ಲ, ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾರೆ. ಹಾಗಾಗಿ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ನಾವು ಸಾಸಿವೆ ಎಣ್ಣೆ ಯೂಸ್ ಮಾಡಲ್ವಲ್ಲ. ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸಿನ್ಕಾಯಿ, ಈರುಳ್ಳಿ, ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದೇ ಎಣ್ಣೆ ಇರುತ್ತಲ್ಲ ಅದೇ ಎಣ್ಣೆಗೆ ಇದೆಲ್ಲ ಒಗ್ಗರಣೆ ಹಾಕೋದು. ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಿದೆ, ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಈಗ ಫ್ಲೇಮ್ ಕಡಿಮೆ ಮಾಡಿಕೊಂಡು ಎಲ್ಲ ಮಸಾಲೆಗಳನ್ನ ಸ್ವಲ್ಪ ಹಾಕೋಣ. ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫುಲ್ಲು ಅದು ಹಸಿ ವಾಸನೆ ಹೋಗಲಿ. ಈಗ ಜೀರಾ ಪೌಡರು ಬೇಕು ಅಂದರೆ ನೀವು ಸ್ವಲ್ಪ ಧನಿಯಾ ಪೌಡ್ರು ಕೂಡ ಹಾಕೋಬೋದು. ನಾನು ಹಾಕ್ತಾಯಿಲ್ಲ. ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ತಕ್ಕಂಗೆ. ಆಮೇಲೆ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, 2.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ 1 ಸ್ಪೂನು ಗರಂ ಮಸಾಲ.
ನಾವು ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಮೊಸರನ್ನ ಹಾಕಬೇಕು. ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಆಲೂಗಡ್ಡೆಗೆಲ್ಲ ಹಾಕಿದ್ದೀವಿ, ನೋಡ್ಕೊಂಡು ಹಾಕ್ಕೊಬೇಕು. ಈಗ ಫ್ಲೇಮ್ ಜಾಸ್ತಿ ಮಾಡೋಣ. ಈಗ ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಕುದಿಯುವಾಗ ಈಗ ಆಲೂಗಡ್ಡೆ ಫ್ರೈ ಮಾಡ್ಕೊಂಡು ಇದ್ದೀವಲ್ಲ ಅದನ್ನ ಹಾಕಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ರೀತಿ ಹಾಕ್ಬಿಟ್ಟು ಈ ಹದದಲ್ಲಿ ನೀವು ಉಪ್ಪು ಖಾರ ನೋಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಖಾಲಿ ಆಗಿದ್ದು ಸ್ವಲ್ಪ ಇತ್ತು, ಅದನ್ನೇ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ ನೀವು. ಈಗ ಫ್ಲೇಮ್ ಕಡಿಮೆ ಮಾಡಿ ಇದು ಮುಚ್ಚಿಬಿಡೋಣ. ಈಗ ದಮ್ ಆಗ್ತಾ ಇರಲಿ ಅದು. ಕ್ಯಾಪ್ ತೆಗ್ದು ನೋಡೋಣ ಇವಾಗ. ವಾವ್, ಸಖತ್ತಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಕಲರೆಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಇದ್ರ ಹೆಸರೇ ಆಲೂ ದಮ್ ಗ್ರೇವಿ ಅಲ್ವಾ, ಹಾಗಾಗಿ ಫಸ್ಟು ಇಡ್ಲಿರುತ್ತಲ್ವ ಅದನ್ನೆಲ್ಲ ಬಿಸಿ ಮಾಡಿ, ಅಂದರೆ ಅದು ನೀಟಾಗಿ ಹತ್ಕೊಬೇಕು, ಆ ರೀತಿ ಹತ್ಕೊಳ್ಳೋಂಗೆ ಮಾಡಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ಹಾಕಿ ಈ ರೀತಿ ಒಂದು ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಮುಚ್ಚಿಬಿಡೋದು. ಆವಾಗ ಅದು ಗ್ರೇವಿ ಎಲ್ಲ ಸ್ಮೋಕೆಲ್ಲ ಎಳ್ಕೊಂಡು ಅದೇ ಒಂಥರ ಟೇಸ್ಟು ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ, ಅಲ್ಟಿಮೇಟ್. ವಾವ್ ನೋಡಿ, ಈ ರೀತಿ ಎಣ್ಣೆ ಬಿಟ್ಕೊಬೇಕು ನೀಟಾಗಿ. ಈಗ ಇದು ರೆಡಿಯಾಗಿದೆ ಅಂತ ಈಗ ಇದನ್ನು ತೆಗೆದುಬಿಡೋಣ. ಸಖತ್ತಾಗಿ ಬಂದಿದೆ ನೋಡಿ. ದಮ್ ಗ್ರೇವಿಗೆ ಕಾಂಬಿನೇಷನಾಗಿ ಚಪಾತಿ ಮಾಡಿದ್ದೀನಿ. ಟೇಸ್ಟ್ ನೋಡೋಣ ಯಾವ ರೀತಿ ಬಂದಿದೆ ಅಂತ, ಬನ್ನಿ. ರೆಡಿಯಾಗಿದೆ ಚಪಾತಿ ಕಾಂಬಿನೇಷನ್ನು ಆಲೂ ಗ್ರೇವಿ. ಮಕ್ಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಆಲೂ ದಮ್ ಮತ್ತು ಚಪಾತಿ ರೆಡಿಯಾಗಿದೆ. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಮನೇಲಿ ನೀವು ಟ್ರೈ ಮಾಡಿ. ಸಖತ್ತಾಗಿದೆ, ಮನೆಯಲ್ಲಿ ಟ್ರೈ ಮಾಡಿ. ಈ ಪಟೋಟೋಗಿನ ದೊಡ್ಡ ಪಟೋಟೋಗಿನ ಬೇಬಿ ಪಟೋಟೋ ತುಂಬ ಟೇಸ್ಟಿಯಾಗಿದೆ. ಬೇಬಿ ಪಟೋಟೋದಲ್ಲಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೈಟು ಸ್ನ್ಯಾಕ್ಸ್ ತಿನ್ನಲಿಕ್ಕೆ ಅಂತ ಹೊರಗಡೆ ಹೋಗಿದ್ವಿ. ಆಗ ಅಲ್ಲಿ ಈ ರೀತಿ ಮೊಲಗಳೆಲ್ಲ ಇದ್ವು. ಅದ್ರದ್ದೊಂದು ಕ್ಲಿಪ್ ತೊಗೊಂಡು ಬಂದು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಮತ್ತೆ ಸಿಗೋಣ.